ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಯನಾಡ್ನಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ವಯನಾಡ್ನಲ್ಲಿ ಸಂಭವಿಸಿದಂತಹ ಭೂ ಕುಸಿತದಿಂದಾಗಿ ಹಲವರು ನಾಪತ್ತೆಯಾಗಿದ್ದಾರೆ. 3 ಪ್ರಾಣ ಕಳ್ಕೊಂಡಿದ್ದಾರೆ. ನಾಪತ್ತೆಯಾದವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಇಂಜಿನಿಯರ್ ರಾಹುಲ್, ಯಂತ್ರ ನಿರ್ವಾಹಕ ಇಮ್ರಾನ್, ಹಿಮಾಚಲ ಪ್ರದೇಶದ ನಿರ್ಮಾಣ ವ್ಯವಸ್ಥಾಪಕ ವಿಕ್ರಮ್ ರಾಣಾ, ಪಶ್ಚಿಮ ಬಂಗಾಳ ಮೂಲದ ಸರ್ವೇಯರ್ ರಾಕೇಶ್ ಗುಚಾಯ್, ಉತ್ತರ ಪ್ರದೇಶ ಮೂಲದ ಸರ್ವೇಯರ್ ಅಜರುದ್ದೀನ್ ಅನ್ಸಾರಿ, 5ವರಿಗೋಸ್ಕರ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ. ಕಲ್ಲಾಡಿಯಲ್ಲಿ ನಿನ್ನೆಯಷ್ಟೇ ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿದ್ರು. ಹಲವರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವರಿಗೋಸ್ಕರ ಸದ್ಯ ಹುಡುಕಾಟ ತೀವ್ರಗೊಂಡಿದೆ. ಇನ್ನು ದುರಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ದೇವರನಾಡು ಕೇರಳದ ವಯನಾಡ್ನ ಕಲ್ಲಾಡಿಯಲ್ಲಿ ಏನು ದುರಂತ ಸಂಭವಿಸಿತ್ತು, ಇದೀಗ ಕಾರ್ಯಾಚರಣೆ ಆರಂಭವಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ದುರಂತ ಆಗಿತ್ತು. ಇದರಲ್ಲಿ 5 ಜನ ಈಗ ನಾಪತ್ತೆ ಆಗಿರುವಂಥದ್ದು. 5 ಜನರನ್ನ ಹುಡುಕುವಂತಹ ಕಾರ್ಯಾಚರಣೆ ಈಗ ಆರಂಭವಾಗಿದೆ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಆ ಸೇತುವೆ ಮೇಲಿಂದ ಆ ರಸ್ತೆ ಏನಿತ್ತು, ರಸ್ತೆಯ ಸಂಪೂರ್ಣವಾಗಿ ಮಣ್ಣು ಆವೃತವಾಗಿತ್ತು. ಕೆಸರು ಮಿಶ್ರಿತ ಮಣ್ಣು ಇರೋದ್ರಿಂದಾಗಿ ಯಾರು ಓಡಾಡೋದಕ್ಕೂ ಸಹ ಸಾಧ್ಯವಾಗಿರಲಿಲ್ಲ. ಮತ್ತು ನಿರಂತರವಾಗಿ ಧಾರಾಕಾರವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗಿತ್ತು. ಯಾಕಂದರೆ ಈ ಘಟನೆ ನಡೆದು ಈಗಾಗಲೇ ಸಾಕಷ್ಟು ಸಮಯ ಕಳೆದು ಹೋಗಿರೋದ್ರಿಂದಾಗಿ ಈಗಾಗಲೇ 3 ಮೃತದೇಹವನ್ನು ಆ ಒಂದು ಸ್ಥಳದಿಂದ ಹೊರತೆಗೆಯಲಾಗಿದೆ. 5 ಜನ ಏನು ನಾಪತ್ತೆ ಆಗಿದ್ದಾರೆ, ಅವರು ಬದುಕಿರುವಂತಹ ಯಾವುದೇ ಆಶಾಭಾವನೆ ಇಲ್ಲವಾದರೂ ಸಹ ಕಾರ್ಯಾಚರಣೆಯನ್ನು ಈಗಾಗಲೇ NDRFನವರು ಮುಂದುವರಿಸಿರುವಂಥದ್ದು. ರಾತ್ರಿ ಪ್ರಮುಖವಾಗಿ ಆ ಒಂದು ಸಾಗುವ ರಸ್ತೆಯಲ್ಲಿದ್ದಂತಹ ಮಣ್ಣನ್ನು ತೆರವುಗೊಳಿಸುವಂಥದ್ದು ಅವರ ಆದ್ಯತೆಯಾಗಿತ್ತು. ಹೀಗಾಗಿ ಅಹೋರಾತ್ರಿ ಕೆಲಸವನ್ನು ಮಾಡಿ ಆ ಸೇತುವೆಯಿಂದ ಆ ಸುರಂಗದ ಏನು ಕಾಮಗಾರಿ ಆಗ್ತಾಯಿತ್ತು ಅಲ್ಲಿಯವರೆಗಿನ ರಸ್ತೆಯನ್ನು ತೆರವುಗೊಳಿಸುವಲ್ಲಿ NDRF ಮತ್ತು ಸ್ಥಳೀಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದರು. ತಾವು ನೋಡ್ತಾ ಇರ್ಬೋದು ಈಗ ದೃಶ್ಯಗಳಲ್ಲಿ ಆ ರಸ್ತೆಯಲ್ಲಿ ಏನು ವಾಹನಗಳ ಓಡಾಟ ಇದೆ, ಮತ್ತು ಆ ತೆರವು ಕಾರ್ಯಾಚರಣೆ ವಾಹನ ಇದೆ, ಮತ್ತು NDRF ತಂಡದ ಎಲ್ಲ ಸಿಬ್ಬಂದಿ ಸಹ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಸಹಾಯವಾಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಘಟನೆಯನ್ನು ವಿವರಿಸೋದಾದರೆ ನೀವು ನೋಡ್ತಾ ಇರ್ಬೋದು, ಸುರಂಗದ ಕಾಮಗಾರಿ ಏನು ಕೆಲಸ ಆಗ್ತಾಯಿತ್ತು ಅದರ ಹಿಂಭಾಗದಲ್ಲೇ ಇರುವಂತಹ ಒಂದು ಬೆಟ್ಟ, ಮತ್ತು ಆ ಬೆಟ್ಟದಿಂದ ಆರಂಭದಲ್ಲಿ ಏನು ಅಲ್ಲಿ ಸಂಪೂರ್ಣವಾಗಿ ಹಸಿರುಮಯವಾಗಿತ್ತು, ಆ ಸ್ಥಳದಲ್ಲಿರುವಂಥದ್ದು ಅಂದರೆ ಬೆಟ್ಟದ ಕುಸಿತ ಆರಂಭವಾದಂತಹ ಸ್ಥಳವನ್ನು ನೋಡ್ಬೋದು. ಕಲ್ಲು ಬಂಡೆಗಳಿಂದ ಆವೃತವಾದಂತಹ ಮಣ್ಣಿನ ಆ ಒಂದು ಭಾಗ ಏನಿದೆ ಸಂಪೂರ್ಣವಾಗಿ ಅಲ್ಲಿಂದ ಜಾರಿ ಕೆಳಗೆ ಬರುವಂಥದ್ದು. TV9ಗೆ ಅದರ ದೃಶ್ಯ ಸಹ ಲಭ್ಯವಾಗಿದೆ. ಆ ಸ್ಥಳದಿಂದ ಏನು ಮಣ್ಣು ಕೆಳಗೆ ಬರ್ತದೆ, ಕೇವಲ ಬೆಟ್ಟದ ಮಣ್ಣೇನಾದರೂ ಬಂದಿದೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಇಷ್ಟೊಂದು ಅವಘಡಗಳು ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಕಾಮಗಾರಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಂದ ತೆಗೆದಂತಹ ಮಣ್ಣು ಅದೇನನ್ನ ಸಂಪೂರ್ಣವಾಗಿ ಆ ಬೆಟ್ಟದ ಮುಂಭಾಗದಲ್ಲೇ ಶೇಖರಣೆ ಮಾಡಿ ಇಡಲಾಗಿತ್ತು. ಅದಕ್ಕೆ ಪೂರಕ ಎಂಬಂತೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಾರ್ಪಲ್ನಲ್ಲಿ ಮುಚ್ಚಿರುವಂತಹ ಮಣ್ಣನ್ನು, ಅಂದರೆ ಕಾಮಗಾರಿಯಿಂದ ತೆಗೆದಂತಹ ಮಣ್ಣನ್ನು ಆ ರೀತಿಯಾಗಿ ಅಲ್ಲಿ ರಾಶಿ ಇಟ್ಟು ಅದರ ಮೇಲೆ ಟಾರ್ಪಲ್ ಮುಚ್ಚುವಂಥದ್ದು. ಯಾಕಂದರೆ ಕೇರಳದ ವಯನಾಡು ಭಾಗದ ಬಹುತೇಕ ಭೂಪ್ರದೇಶ ಸಾಕಷ್ಟು ಸಡಿಲವಾಗಿರುತ್ತದೆ. ಮಳೆಯ ಅಬ್ಬರ ಜೋರಾದಂಥ ಸಂದರ್ಭದಲ್ಲಿ ಮಳೆಯ ನೀರಿನ ಜೊತೆಗೆ ಆ ಒಂದು ಬೆಟ್ಟ ಕುಸಿತ, ಗುಡ್ಡ ಕುಸಿತ ಮತ್ತು ಈ ರೀತಿಯಾದಂತಹ ಮಣ್ಣು ನೀರಿನ ಜೊತೆ ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ರಾಶಿ ಮಣ್ಣನ್ನು ಈ ಸ್ಥಳದಲ್ಲಿ ಇಡುವಂಥದ್ದು ಅಪಾಯಕಾರಿ. ಸೊ ಕಾಮಗಾರಿ ಸ್ಥಗಿತವಾಗಿದ್ದರು, ಬಹುತೇಕರು ಅಲ್ಲೇ ವಾಸವಾಗಿದ್ದರು. ಅಲ್ಲಿ ವಾಸವಾಗಿದ್ದಂಥವರೇ ಈಗ ದುರಂತದಲ್ಲಿ ಸಾವನ್ನಪ್ಪಿದ್ದಂಥವರು 3 ಈಗ ಸಾವನ್ನಪ್ಪಿರುವಂಥದ್ದು ದೃಢವಾಗಿದೆ. ಯಾಕಂದರೆ ಅವರ ಮೃತದೇಹಗಳು ಸಹ ಪತ್ತೆಯಾಗಿದೆ. 5 ಈಗ ನಾಪತ್ತೆ ಆಗಿದ್ದಾರೆ. ಅವರ ಒಂದು ರಕ್ಷಣಾ ಕಾರ್ಯ, ಶೋಧ ಕಾರ್ಯ ಈಗಾಗಲೇ ಇವತ್ತು ಆರಂಭವಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಮಳೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದರೆ JCBಗಳನ್ನು ಬಳಸಿಕೊಂಡು ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. 5 ಆ ಮಣ್ಣಿನ ಕೆಳಗಡೆ ಉದುಗಿ ಹೋಗಿರ್ಬೋದು, ಅಥವಾ ಅವರು ಬದುಕಿದ್ದಾರಾ ಅಥವಾ ರಕ್ಷಣೆಗಾಗಿ ಕಾಯ್ತಾ ಇದ್ದಾರಾ ಯಾವುದೂ ಸಹ ಗೊತ್ತಿಲ್ಲ. ಆದರೂ ಸಹ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಇದರ ಜೊತೆಗೆ ಪ್ರಮುಖವಾಗಿ ಇರುವಂಥದ್ದು ಅಂದರೆ ಈ ಒಂದು ಗುಡ್ಡ ಕುಸಿತದ ಪ್ರಮುಖವಾಗಿ 2 ದೃಶ್ಯಗಳು TV9ಗೆ ಏನು ಲಭ್ಯವಾಗಿತ್ತು. ಅದರಲ್ಲಿ ಒಂದು ಬಸ್ಸು, ಅಂದರೆ ಆ ಬಸ್ಸಲ್ಲಿ ನೇರವಾಗಿ ಅದು ಅಲ್ಲಿದ್ದಂತಹ ಮೀನಾಕ್ಷಿ ನದಿಗೆ ಹೋಗಿ ಬೀಳುವಂಥದ್ದು. ಸೊ ಅಲ್ಲಿ ಆ ಬಹುತೇಕ ರಭಸವಾಗಿ ಹರಿತಾ ಇತ್ತು ನೀರು. ಆದರೆ ಅದೃಷ್ಟವಶಾತ್ ಆ ಬಸ್ಸು ಕಾರ್ಮಿಕರನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಿಕ್ಕೆ ಮತ್ತು ಆ ಒಂದು ಕೆಲಸ ನಡೀತಾ ಇದ್ದಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇದ್ದಂಥ ಬಸ್ ಆಗಿದ್ದರಿಂದಾಗಿ ಆ ಘಟನೆ ನಡೆದ ಸಂದರ್ಭದಲ್ಲಿ ಅದು ಪಾರ್ಕಿಂಗ್ನಲ್ಲಿ ಇತ್ತು. ಹೀಗಾಗಿ ಯಾವುದೇ ಪ್ರಯಾಣಿಕರು ಅದರ ಒಳಭಾಗದಲ್ಲಿ ಇರಲಿಲ್ಲ. ಹೀಗಾಗಿ ಯಾವುದೇ ರೀತಿಯಂಥ ಪ್ರಾಣ ಹಾನಿಯಲ್ಲಿ ಸಂಭವಿಸಿಲ್ಲ. ಮತ್ತೊಂದು ದೃಶ್ಯ ಲಭ್ಯವಾಗಿದ್ದಂಥದ್ದು ಆ ಸೇತುವೆ ಈ ಭಾಗದಲ್ಲಿ ಇದ್ದಂತಹ ಇಲ್ಲೇ ಇರುತ್ತೆ, ವಯನಾಡಲ್ಲೇ ಇರುತ್ತೆ. ಸೊ ಅವರು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫೈರ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ 167 ಪರ್ಸನಲ್ ರೆಸ್ಕ್ಯೂ ಆಪರೇಷನಲ್ಲಿ ದೇ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್. ಇವಾಗ ಅಲ್ಲಿ ವರ್ಕ್ ನಡೀತಾ ಇರೋ ಜಾಗದಲ್ಲಿ
27th of ಜೂನಿಂದ ವರ್ಕ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡ್ ಡೆಡ್. 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡ್ಕೋದು ಇವತ್ತಿಂದು ಮೇಜರ್ ಆ್ಯಕ್ಟಿವಿಟಿ ನಮಗೆ. ಮತ್ತು ಈ ಬ್ರಿಡ್ಜ್ ಇದೆಯಲ್ಲ, ದಟ್ ಈಸ್ ದ ಮೇಜರ್ ಕನೆಕ್ಷನ್ ಬಿಟ್ವೀನ್ ಮೇಪಾಡಿ ಆ್ಯಂಡ್ ದೋಸ್ 4 ವಾರ್ಡ್ಸ್. ಸೊ ಟ್ರಾನ್ಸ್ಪೋರ್ಟೇಷನ್ ರೀಇನ್ಸ್ಟೇಟ್ ಮಾಡಿ ಬ್ರಿಡ್ಜ್ ಸ್ಟೆಬಿಲಿಟಿ ಚೆಕ್ ಮಾಡಿ ಮ್ಯಾಕ್ಸಿಮಮ್ ಎಫರ್ಟ್ಸ್ ಅದರಲ್ಲಿ ಹೋಗಿದೆ. ಸೊ ಆಲ್ ನೈಟ್ ದೇ ಹ್ಯಾವ್ ವರ್ಕ್ಡ್ ಆ್ಯಂಡ್ ದೇ ಹ್ಯಾವ್ ರೀಇನ್ಸ್ಟೇಟ್ ದ ಟ್ರಾನ್ಸ್ಪೋರ್ಟೇಷನ್. ಸೊ ಟುಡೇ ಮೋಸ್ಟ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ವಿಲ್ ಕಂಟಿನ್ಯೂ. 4 ಝೋನಾಗಿ ಕನ್ವರ್ಟ್ ಮಾಡಿಬಿಟ್ಟು ಮೆಷಿನರಿ ಇದೆ, ಮೆನ್ ಇದ್ದಾರೆ, ಸ್ನಿಫರ್ ಡಾಗ್ಸ್, ನಮಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್. ಐಡೆಂಟಿಫೈಯಿಂಗ್ ದೋಸ್ 5 ಮಿಸ್ಡ್ ಪೀಪಲ್ ಇಸ್ ದ ಮೇಜರ್ ಅಜೆಂಡಾ ಫಾರ್ ಟುಡೇ. ದ ಯೂಶುವಲ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ರಾಮ್? ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ? ಮಧುಶ್ರೀ, ಏನು ದೇವರನಾಡು ಕೇರಳದ ವಯನಾಡಿನ ಕಲ್ಲಾಡಿಯಲ್ಲಿ ಆದಂತಹ ಘಟನೆಯಲ್ಲಿ ಏನು 3 ಸಾವನ್ನಪ್ಪಿದ್ರು, 5 ಜನ ಈಗಲೂ ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕುವಂತಹ ಕಾರ್ಯಾಚರಣೆ ಈಗಲೂ ಸಹ ನಡೆದಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಸ್ಥಳದಿಂದ ನಾನು ತೋರಿಸೋದಾದ್ರೆ ಕೇರಳದ ಸಂಪೂರ್ಣ ಭೂ ಪ್ರದೇಶ ಏನಿದೆ ಇದೇ ರೀತಿಯಾಗಿರುತ್ತೆ. ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂಥದ್ದು. ನೀವು ಸುತ್ತಲೂ ನೋಡ್ತಾ ಇರ್ಬೋದು. ಆ ಘಟನಾ ಸ್ಥಳ ನಡೆದಂತಹ ಸುತ್ತಮುತ್ತಲಿನ ಜಾಗ ಸಂಪೂರ್ಣವಾಗಿ ಬೆಟ್ಟದಿಂದ ಆವೃತವಾಗಿರುವಂಥದ್ದು ಮತ್ತು ಹಸಿರಿನ ಪರಿಸರ ಇರುವಂಥದ್ದು. ಇದೇ ಒಂದು ಸ್ಥಳದ ಮಧ್ಯದಲ್ಲಿ, ಅಂದರೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ಮಧ್ಯಭಾಗದಲ್ಲಿ ಏನು ಆ ಮಣ್ಣು ಕಾಣಿಸ್ತಾ ಇದೆ, ಅದೇ ಸ್ಥಳದಲ್ಲಿ ಒಂದು ಸುರಂಗದ ಕಾಮಗಾರಿಯನ್ನು ಮಾಡ್ತಾ ಇದ್ರು. ಅಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದಂಥದ್ದು. 3 ಸಾವನ್ನಪ್ಪಿ 5 ನಾಪತ್ತೆಯಾಗಿದ್ರು. ಇದೀಗ NDRF ತಂಡ, ಅಗ್ನಿಶಾಮಕ ದಳ ಮತ್ತು ಕೇರಳ ಪೊಲೀಸರು ಅಲ್ಲಿ ಶೋಧ ಕಾರ್ಯ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಏನು ಜಿಲ್ಲಾಧಿಕಾರಿ ಮೇಘಶ್ರೀ ಅವರು ಸಹ ಮಾಹಿತಿಯನ್ನು ನೀಡಿದರು. 3 ಸಾವನ್ನಪ್ಪಿದ್ದಾರೆ, 5 ಜನ ನಾಪತ್ತೆಯಾಗಿದ್ದಾರೆ, ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಅಂತೇಳಿ ಅಧಿಕೃತವಾದಂಥ ಮಾಹಿತಿ ನೀಡಿದರು. ಮತ್ತು ಜಿಲ್ಲಾಧಿಕಾರಿಗಳು ಮತ್ತೊಂದು ಮಾತನ್ನು ಹೇಳಿದಂಥದ್ದು, 27ರಿಂದಲೇ ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಯಾಕಂದರೆ ಹವಾಮಾನದ ವೈಫಲ್ಯ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇತ್ತು. ಈ ರೀತಿ ಅವಘಡಗಳು ಆಗ್ತದೆ ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ನಾವು ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ವು. ಹೀಗಾಗಿ ಕಾಮಗಾರಿ ಸ್ಥಗಿತವಾಗಿತ್ತು. ಇದರ ಜೊತೆಗೆ ಪ್ರಮುಖವಾಗಿ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಟಾರ್ಪಲ್ ಅನ್ನು ಒದಿಸಿರುವಂತಹ ಮಣ್ಣೇನಿದೆ ಅದು ಬೆಟ್ಟದ ಮಣ್ಣಲ್ಲ, ಬದಲಾಗಿ ಸುರಂಗದ ಕಾಮಗಾರಿಗಾಗಿ ತೆಗೆದಂತಹ ಮಣ್ಣನ್ನು ಅಲ್ಲೇ ಶೇಖರಿಸುವಂಥ ಕೆಲಸವನ್ನು ಈ ಕಾಮಗಾರಿಯ ಒಂದು ಜವಾಬ್ದಾರಿಯನ್ನು ಹೊತ್ತಂತವರು ಮಾಡಿದ್ರು. ಅದೇ ಈ ಒಂದು ಅನಾಹುತಕ್ಕೆ ಕಾರಣ ಅಂತ ಈಗ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಮಣ್ಣು ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬೆಟ್ಟದ ಮಣ್ಣಿನ ಜೊತೆಗೆ ಬರುತ್ತುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಮಣ್ಣನ್ನು ತೆರವುಗೊಳಿಸಿ ಅಂತೇಳಿ ಲಿಖಿತವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ರು ಸಹ ಅದನ್ನು ಇವರು ಪಾಲಿಸಿರಲಿಲ್ಲ. ಇದೇ ಕಾರಣಕ್ಕಾಗಿ ಯಾವಾಗ ಬೆಟ್ಟದಲ್ಲಿ ಆ ಒಂದು ಮಣ್ಣು ಕುಸಿತ ಆಯಿತು, ಇಲ್ಲಿದ್ದಂತಹ ಮಣ್ಣಿನ ಜೊತೆ ಸೇರಿಕೊಂಡು ಧಾರಾಕಾರವಾದಂತಹ ಮಳೆ, ಹೆಚ್ಚಿನ ಪ್ರಮಾಣದ ನೀರಿನ ಜೊತೆಗೆ ಅದು ಕೊಚ್ಚಿ ಬಂತು. ದೃಶ್ಯಗಳಲ್ಲೂ ಸಹ ನೀವು ನೋಡ್ತಿರ್ಬೋದು, ಎಂಥವರ ಎದೆಯನ್ನು ನಡುಗಿಸುವಂತಹ ದೃಶ್ಯಗಳದಾಗಿದ್ವು. ಯಾರೂ ಸಹ ಅದನ್ನು ತಡೆದು ನಿಲ್ಲಿಸುವಂಥಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ಕಾರಣಕ್ಕಾಗಿ ಅಂದರೆ ಆ ಒಂದು ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡು 3 ಸಾವನ್ನಪ್ಪಿರುವಂಥದ್ದು. ಅಂದರೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ ಕಾರಣಕ್ಕಾಗಿಯೇ ಹೆಚ್ಚಿನ ಪ್ರಾಣಹಾನಿ ಆಗಿಲ್ಲ ಅನ್ನೋದನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಖಂಡಿತವಾಗಿಯೂ ಇಂತಹ ಸ್ಥಳಗಳಲ್ಲಿ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಬಹು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ನೀವು ನೋಡ್ತಾ ಇರ್ಬೋದು, ಘಟನೆ ನಡೆದಂತಹ ಸ್ಥಳದ ಮೇಲ್ಭಾಗದಲ್ಲಿ ಒಂದಷ್ಟು ತಾತ್ಕಾಲಿಕವಾದಂತಹ ಸೆಟಪ್ಗಳನ್ನ ಮಾಡ್ಕೊಂಡಿರುವಂಥದ್ದು. ಮತ್ತು ಪ್ರಕೃತಿಯ ಜೊತೆಗೆ ಆ ಒಂದು ಸಹಕಾರದೊಂದಿಗೆ ಪ್ರಕೃತಿಯ ಉಳಿಸುವಂಥ ಕೆಲಸವನ್ನು ಆಗಬೇಕು. ಈ ರೀತಿ ಪ್ರಕೃತಿಯ ಮೇಲೆ ಹೆಚ್ಚಿನ ದೌರ್ಜನ್ಯಗಳು ಆದಂಥ ಸಂದರ್ಭದಲ್ಲಿ ಈ ರೀತಿ ಪ್ರಕೃತಿ ಮುನಿಸ್ಕೊಂಡ್ರೆ ಅನಾಹುತಗಳು ಕಟ್ಟಿಟ್ಟ ಬುದ್ಧಿ. ಇದು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯ ಪಾಠವಾಗಬೇಕು. ಮಧುಶ್ರೀ, ಧನ್ಯವಾದ ರಾಮ್, ತಮ್ಮ ಮಾಹಿತಿಗಾಗಿ.